22 ವರ್ಷದ ಆ ಬಾಲಕಿಯನ್ನ, ಆ 22 ವರ್ಷದ ಆ ಹುಡುಗಿಯನ್ನ ಅಮಾನುಷವಾಗಿ ಕೊಂದು ತುಂಗಭದ್ರಾ ನದಿಯಲ್ಲಿ ಎಸಿತಾರೆ. 4 ದಿನ ಆದ ನಂತರ ಆಕೆಯ ಡೆಡ್ ಬಾಡಿ ಸಿಗುತ್ತೆ. ಏನು ಎತ್ತ ಅಂತ ಹೇಳಿ ನೋಡಿದಾಗ ಪ್ರೀತಿ ಅನ್ನೋ ಕಾರಣಕ್ಕೋಸ್ಕರ ಆ ಹುಡುಗರು ಆಕೆಯನ್ನ ಕೊಲೆ ಮಾಡಿದ್ರು ಅನ್ನೋ ವಿಚಾರ. ಹಾಗಾದ್ರೆ ಕರ್ನಾಟಕ ಎತ್ತ ಸಾಗ್ತಾ ಇದೆ? ಇವತ್ತು BC ಪಾಟೀಲ್ ಅವ್ರನ್ನ ನಾವು ಮಾತಾಡಿಸ್ತೀವಿ. ಏನು ಹೇಳ್ತಾರೆ ಈ ವಿಚಾರದ ಬಗ್ಗೆ ಅನ್ನೋದನ್ನ ಕೇಳೋಣ. ಸರ್, ತಾವು ಗಮನಿಸಿದ್ರಿ ಆ ಸ್ವಾತಿ ಅನ್ನೋ ಹುಡುಗಿಯ ಕೊಲೆಯ ಬಗ್ಗೆ ಇವತ್ತು ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇದೆ. ತಾವು ಅವ್ರ ಮನೆಗೆ ಹೋದಾಗ ತಾವು ಏನು ಕಂಡ್ರಿ? ತಮಗೇನು ವಿಚಾರ ಮುಟ್ಟಿದೆ ಸರ್? ನಾನು ಅವ್ರ ಮನೆಗೆ ಹೋದಾಗ ಅವ್ರ ತಾಯಿ ಇದ್ದರು ಮತ್ತು ಅವ್ರ ಸಂಬಂಧಿಕರೆಲ್ಲ ಇದ್ದರು. ಅವ್ರನ್ನೆಲ್ಲ ನಾನು ಭೇಟಿಯಾಗಿ ಮಾತಾಡಿದಾಗ ಅವ್ರು ಹೇಳಿದ್ದು, ನನ್ನ ಮಗಳು ಆ ಥರ ಇರಲಿಲ್ಲ, ಭಾಳ ಒಳ್ಳೆಯ ತಂದಲ್ಲಿದ್ಲು, ಕೆಲಸ ಮಾಡ್ತಾಯಿದ್ಲು, ಅವಳೇ ನಮ್ಮ ದಾರಿ ದೀಪ ಆಗಿದ್ಲು. ಅವತ್ತು 3ನೇ ತಾರೀಕು ರಾಣೆಬೆನ್ನೂರಿಗೆ ಹೋಗಿ ಬರ್ತೀನಿ ಅಂತ ಹೋದವಳು ಮತ್ತೆ ಬರಲಿಲ್ಲ. ಮಧ್ಯಾಹ್ನ 3 ಗಂಟೆಗೆ ನಾನು ಕೇಳಿದೆ ಎಲ್ಲಿದ್ದೀಯಾ ಅಂತ. ಬರ್ತೀನಿ ಅಂತ ಹೇಳಿದ್ಲು. ನಂತರ ಸಾಯಂಕಾಲ ಫೋನ್ ಮಾಡಿದಾಗ ಸ್ವಿಚ್ ಆಫ್ ಆಗಿತ್ತು. ಆಮೇಲೆ ಎಲ್ಲೋ ಹೋಗಿರಬೇಕು ಸಂಬಂಧಿಕರ ಮನೆ ಅಂತೇಳಿ ನಾವು ಕಾಯ್ತಾಯಿದ್ವಿ, ಬರಲಿಲ್ಲ 2-3 ದಿವಸ. ಆಮೇಲೆ 7ನೇ ತಾರೀಕುವರೆಗೂ ಕಾದು ಕೊನೆಗೆ 7ನೇ ತಾರೀಕಿಗೆ ಒಂದು ಕಂಪ್ಲೇಂಟ್ ಕೊಡಿ ಅಂತ ಯಾರು ಹೇಳಿದರು. ಅದ್ರ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟು ನಂತರ ಗೊತ್ತಾಯಿತು ಹಲಗೇರಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಅವಳು ಹೊಳೆಯಲ್ಲಿ ಅವಳ ಹೆಣ ಸಿಕ್ಕಿತ್ತು. ಆಮೇಲೆ ನಾವೆಲ್ಲ ಹೋಗಿ ನೋಡಿದ್ವಿ. ಆ ಬಟ್ಟೆ ಎಲ್ಲ ನೋಡಿದಾಗ ಅದು ಟ್ಯಾಲಿ ಆಯಿತು, ನಮ್ಮ ಮಗಳದೇ ಆಗಿತ್ತು. ಭಾಳ ನೋವಿಂದ ಅಂದ್ಕೊಂಡು ಹೇಳಿದ್ದಾರೆ. ಅವ್ರ ತಾಯಿ ಸ್ಕೂಲಲ್ಲಿ ಅಡುಗೆ ಮಾಡಿಕೊಂಡು ಜೀವನ ಮಾಡ್ತಾಯಿದ್ದಾಳೆ. ಅರ್ಧ ಎಕರೆ ಜಮೀನಿದೆ ಅವರಿಗೆ. ಭಾಳ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕಷ್ಟಪಟ್ಟು ಓದಿಸಿದಂಥ ಒಬ್ಬ ಮಗಳು ಇವತ್ತು ವಯಸ್ಸಿಗೆ ಬಂದು ದುಡಿಯೋ ಸಮಯದಲ್ಲಿ ಅವ್ರ ಕೈ ತಪ್ಪಿ ಹೋಗಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಈ ರೀತಿ ನಡೀತಾ ಇರೋದು ನೋಡಿದರೆ ಕರ್ನಾಟಕದಲ್ಲಿ ಯಾವ ರೀತಿ ಸರ್ಕಾರ ನಡೀತಾ ಇದೆ, ವೆರ್ ಇಸ್ ದಿ ಲಾ ಆ್ಯಂಡ್ ಆರ್ಡರ್, ವಾಟ್ ಪೊಲೀಸ್? ಸರ್, ಒಂದು ವಯಸ್ಸಿಗೆ ಬಂದಂತ ಹುಡುಗಿಯನ್ನ ಕೊಂದು ಇವರು ನದಿಯಲ್ಲಿ ಎಸಿತಾರೆ ಅಂತ ಹೇಳಿದ್ರೆ ಎತ್ತ ಸಾಗ್ತಾ ಇದೆ ಕರ್ನಾಟಕದಲ್ಲಿ? ಕಾನೂನಿನ ಭಯ ಎಲ್ಲಿ ಅಂತ? ಕಾನೂನಿನ ಭಯ ಜನಕ್ಕೆ ತಪ್ಪೋಗ್ಬಿಟ್ಟಿದೆ. ಕಾನೂನಿದೆ, ಸರ್ಕಾರ ಇದೆ, ಪೊಲೀಸ್ ಇದೆ, ಕೋರ್ಟ್ ಇದೆ ಅನ್ನೋದು ಮರ್ತು ಬಿಟ್ಟಿದ್ದಾರೆ. ಆಮೇಲೆ ನಾವೇನು ಮಾಡಿದರೂ ದಕ್ಸ್ಕೋಬೋದು ಅನ್ನೋಂಥ ಮನೋಭಾವನೆ ಹಾಗಾಗಿ ಇದೆಲ್ಲ ನಡೀತಾ ಇದೆ. ಸರ್ಕಾರ ಸಂಪೂರ್ಣವಾಗಿ ವೈಫಲ್ಯ ಆಗಿದೆ. ಇವತ್ತು ಗ್ಯಾರಂಟಿ ಅಂತ ಹೇಳಿಕೊಂಡು ಆಡಳಿತದ ಕಡೆಗೆ ಅವ್ರು ಗಮನ ಕೊಡ್ತಾ ಇಲ್ಲ. ಸಂಪೂರ್ಣ ಸರ್ಕಾರ ವೈಫಲ್ಯ ಆಗಿದೆ. ಸರ್ಕಾರ ದಿವಾಳಿಯಾಗಿದೆ. ದಿವಾಳಿ ಅಂಚಿನಲ್ಲಿದ್ದಂಥ ಸರ್ಕಾರ ಇವತ್ತು ಜನರಿಗೆ ರಕ್ಷಣೆಯೂ ಇಲ್ಲ. ಮಾನ ಪ್ರಾಣ ಹಾನಿ ಆಗ್ತಾ ಇದೆ. ಯಾವ ರಕ್ಷಣೆ ಕೊಡದಂಥ ನಿಷ್ಕ್ರಿಯ ಸರ್ಕಾರ ಅಂತ ಹೇಳ್ಬೋದು. ಸರ್, ಈಗ ಚರ್ಚೆ ಇರೋದು ಅತಿಯಾದ ಓಲೈಕೆ. ಆ ಓಲೈಕೆ ಕಾರಣದಿಂದ ನಾವು ಏನು ಮಾಡಿದ್ರು ನಡೆಯುತ್ತೆ ಅನ್ನೋ ಮನಸ್ಥಿತಿಗೆ ಬಂದಿದ್ದಾರೆ ಒಂದು ಸಮುದಾಯದವರು ಅನ್ನೋದು ಒಂದಿಷ್ಟು ಚರ್ಚೆ ಇದೆ. ತಾವು ಇದನ್ನು ಹೇಗೆ ನೋಡ್ತಾ ಇದ್ದೀರಿ? ಖಂಡಿತವಾಗಿ ಯು ಕ್ಯಾನ್ ನೋಡ್ಬೋದು, ಅನಲೈಸ್ ಮಾಡ್ಬೋದು. ಇದು ಒಂದೇ ಅಲ್ಲ, ನಾಟ್ ಓನ್ಲಿ ದಿಸ್ ಇನ್ಸಿಡೆಂಟ್, ದೇರ್ ಆರ್ ಸೋ ಮೆನಿ ಇನ್ಸಿಡೆಂಟ್. ಸಾಕಷ್ಟು ಘಟನೆಗಳು ಪ್ರತಿದಿನ ರಾಜ್ಯದ ಬೇರೆ ಬೇರೆ ಮೂಲೆಗಳಲ್ಲಿ ನಡೀತಾ ಇದ್ದಾವೆ. ಅದಕ್ಕೆ ಸರ್ಕಾರ ನೇರ ಹೊಣೆ ಆಗುತ್ತೆ, ನೇರ ಹೊಣೆ ಆಗಬೇಕಾಗುತ್ತೆ. ಜನರ ಜೀವನದ ಜೊತೆಗೆ ಚೆಲ್ಲಾಟ ಆಡೋದನ್ನು ನಿಲ್ಲಿಸಬೇಕು. ಜಿಹಾದ್ ಅಂತ ಹೇಳ್ತಾ ಇದ್ದಾರೆ. ನೀವು ನೋಡಿದ ಹಾಗೆ ಇದರಲ್ಲಿ ಜಿಹಾದ್ ಇದೆಯಾ? ಜಿಹಾದ್ ಈಗ ಹುಡುಗನ ಸ್ಟೇಟ್ಮೆಂಟ್ ಮೇಲೆ ಗೊತ್ತಾಗುತ್ತೆ ಇದು ಜಿಹಾದ್ ಅಂತ. ಹಿಂದೂ ಯುವಕರು ಕೂಡ ಈ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ವಿಚಾರ, ತಮಗದರ ವಿಚಾರ ತಲುಪಿದೆ? ಹಿಂದೂ ಹುಡುಗರು ಲವಲ್ಲಿ ಇಲ್ಲ ಅಂತ ಗೊತ್ತಾಗಿದೆ ನನಗೆ. ಅಷ್ಟು ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಲವ್ ಇದು ಪೊಲೀಸರಿಗೆ ಗೊತ್ತಿರ್ತದೆ, ಯಾಕೆಂದರೆ ಅವ್ರು ಇಂಟ್ರೋಗೇಟ್ ಮಾಡಿದಾಗ ಏನೇನು ವಿಷಯ ಗೊತ್ತಾಗಿದೆ. ಬಟ್ ಎಲ್ಲ ಹಿಂದೂ ಹುಡುಗರು ಇಬ್ಬರು ಸೇರ್ಕೊಂಡಿದ್ದಾರೆ. ಒಬ್ಬ ವ್ಯಕ್ತಿಗೆ ಒಬ್ಬಳು ಹುಡುಗಿಯನ್ನ ಕತ್ತು ಹಿಸುಕಿ ಕೊಂದು ಕಾರಿನ ಡಿಕ್ಕಿಯಲ್ಲಿ ಹಾಕೊಂಡು ಆ ನಂತರ ಆಕೆಯನ್ನ ತುಂಗಭದ್ರಾ ನದಿಯಲ್ಲಿ ಎಸೆದು ಈ ಥರದ್ದೆಲ್ಲ ಆಗುತ್ತೆ ಅಂತ ಹೇಳಿದರೆ ಮಾನವೀಯತೆ ಅನ್ನೋದು ನಮ್ಮಲ್ಲಿ ಎತ್ತ ಸಾಗ್ತಾ ಇದೆ? ಮಾನವೀಯತೆ ಅನ್ನೋದು ನಮ್ಮಲ್ಲಿ ಸತ್ತೋಗಿದೆಯಾ? ಏನಿದು? ಯಾಕೆ ಯುವಕರ ಮನಸ್ಥಿತಿ ಬಗ್ಗೆ ತಮ್ಗೇನು ಅನ್ಸುತ್ತೆ ಸರ್? ನನಗೆ ಅನಿಸುತ್ತೆ ಇದು ಕೇವಲ ಮರ್ಡರ್ ಆಗಿದೆಯೋ ಅಥವಾ ಮರ್ಡರ್ ರೇಪ್ ಆಗಿದೆಯೋ ಗೊತ್ತಿಲ್ಲ. ಯಾಕೆಂದರೆ ಒಬ್ಬ ವ್ಯಕ್ತಿ ಕೂಡ ಮಾಡ್ಬೋದು, ಆದರೆ 2-3 ಜನ ಹೋಗಿ ಮಾಡಬೇಕಾದ್ರೆ ದೇರ್ ಶುಡ್ ಬಿ ಸಮಥಿಂಗ್. ಇದನ್ನು ಭಾಳ ಡೀಪಾಗಿ ಇನ್ವೆಸ್ಟಿಗೇಷನ್ ಮಾಡಬೇಕಾಗ್ತದೆ. ಯಾಕೆಂದರೆ ಇದು ಎಚ್ಚರಿಕೆ ಗಂಟೆ ಆಗಬೇಕು ಉಳಿದಂಥ ಆರೋಪಿಗಳಿಗೆ. ಇವತ್ತು ಯುವಕರಿಗೆ ದಾರಿ ತಪ್ತಾ ಇದ್ದಾರೆ. ಯುವಕರು ದಾರಿ ತಪ್ಪಿ ಯಾವ್ಯಾವುದೋ ದಾರಿಯಲ್ಲಿ ಹೋಗ್ತಾ ಇದ್ದಾರೆ. ಇಂಥ ಸಮಯದಲ್ಲಿ ಸರಿಯಾದ ಕ್ರಮ ಜರುಗಿಸದೆ ಹೋದರೆ ಮುಂದೆ ಸಾಕಷ್ಟು ಜನ ಈ ನೋವನ್ನು ಅನುಭವಿಸ್ಬೇಕಾಗುತ್ತೆ. ಏನು ಹೇಳ್ತೀರಿ ಸರ್? ಈ ರೀತಿಯ ಘಟನೆಗಳು ಇವತ್ತು ನಿನ್ನೆ ನಾಳೆ ಅಂತ ಹೇಳಿ ಆಗ್ತಾ ಇದ್ರೆ ಹೇಗೆ? ಸರ್ಕಾರಕ್ಕೆ ತಾವು ಏನು ಹೇಳಿಕ್ಕೆ ಬಯಸ್ತೀರಿ? ಹೇಳಿದೆ ನಾನು, ನಿಷ್ಕ್ರಿಯ ದಿವಾಳಿ ಸರ್ಕಾರ ಅಂತ ಹೇಳಿದೆ. ಅವರಿಗೆ ದೇ ಹ್ಯಾವ್ ಲಾಸ್ಟ್ ಕಂಟ್ರೋಲ್. ಸರ್ಕಾರಕ್ಕೆ ಅಧಿಕಾರಿಗಳ ಮೇಲೆ ಸಂಪೂರ್ಣವಾದಂಥ ಹಿಡಿತ ಹೋಗಿದೆ.
ಯಾಕೆಂದರೆ ಎಲ್ಲಿ ನೋಡಿದ್ರಲ್ಲಿ ಭ್ರಷ್ಟಾಚಾರ, ಎಲ್ಲ ಕಡೆಗೂ ಮನಿ ಪ್ಲೇಸ್ ಎವ್ರಿಥಿಂಗ್ ಅನ್ನೋಂಗೆ ಇವತ್ತು ದುಡ್ಡಿನ ಮೇಲೆ ಎಲ್ಲ ನಡೀತಾ ಇದೆ. ಇದು ದುಡ್ಡಿನ ಆಸೆಗೆ ಹೋದಂಥ ಸಂದರ್ಭದಲ್ಲಿ ಯಾವ ಅಧಿಕಾರಿಗಳು ಕೂಡ ಪ್ರಾಮಾಣಿಕತೆಯಿಂದ ಕೆಲಸ ಮಾಡೋಕ್ಕಾಗೋದಿಲ್ಲ. ಸೊ ಅಂಥ ಸಂದರ್ಭ ಈ ಬಂದಿರೋದು ಈ ಭವಿಷ್ಯ ನನ್ನ ಜೀವನದಲ್ಲಿ ಇಷ್ಟು ದುರಾಡಳಿತ ನಿಷ್ಕ್ರಿಯ ಸರ್ಕಾರವನ್ನು ನಾನು ಇದುವರೆಗೂ ನೋಡಿಲ್ಲ. ಸರ್, ಕೊನೆಯದಾಗಿ ಈಗ ಆ ಮೃತ ಸ್ವಾತಿಯ ತಾಯಿಗೆ ತಾವು ಏನು ಹೇಳ್ತೀರಿ? ಕಣ್ಣೀರು ಹಾಕ್ತಾ ಇದ್ದಾರೆ, ಹೋದವರೆಲ್ಲ ಕಣ್ಣೀರು ಹಾಕ್ತಾ ಇದ್ದಾರೆ, ಪಾಪ ಮಗಳನ್ನ ಕಳ್ಕೊಂಡಿದ್ದಾರೆ, ಏನು ಹೇಳ್ತೀರಿ ಸರ್ ತಾವು? ನಾನು ಅವರಿಗೆ ಧೈರ್ಯವಾಗಿರಿ, ಅವರು ಒಂದೇ ಕೇಳಿದ್ದು, ಪಾಪ ನಮಗೆ ನ್ಯಾಯ ಕೊಡಿಸಿ ಅಂತ ಕೇಳಿದರು. ಆಯಿತು, ಅದ್ರ ಬಗ್ಗೆ ನಾನು ನಿನ್ನೆ SP ಅವರಿಗೆ DSP ಅವರಿಗೆಲ್ಲ ಕೂಡ ಮಾತಾಡಿದೆ. ನಂತರ ಕೊನೆಗೆ ಸದ್ಯ ಅವ್ರ ಕಾರ್ಯಕ್ರಮಗಳು ಏನು ಮಾಡಲಿಕ್ಕೆ ನಾನು ಸ್ವಂತ 10,000 ರೂಪಾಯಿನೂ ಕೂಡ ಅವ್ರ ಕೈಯಲ್ಲಿ ಕೊಟ್ಟು ಬಂದಿದ್ದೀನಿ. ನಾವಿದ್ದೇವೆ ನಿಮ್ಮ ಜೊತೆಗೆ, ಧೈರ್ಯವಾಗಿರಿ, ಧೈರ್ಯ ಕಳ್ಕೊಬೇಡಿ ಅನ್ನೋಂಥ ಸಾಂತ್ವನ ಮಾಡಿ ಅವ್ರಿಗೆ ಧೈರ್ಯ ಹೇಳಿ ಬಂದಿದ್ದೇನೆ. ನೋಡಿ, ಇದು ಮಾಜಿ ಸಚಿವ BC ಪಾಟೀಲ್ ಅವರ ಮಾತು. ಆ ಮೂಲಕ ಆ ಯುವತಿಯನ್ನು ಮೃತಪಟ್ಟಿದ್ದಾರೆ ಸಾಂತ್ವನ ಹೇಳೋದರ ಜೊತೆಗೆ ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು, ಆ ಸ್ವಾತಿಗೆ ನ್ಯಾಯ ಸಿಗಬೇಕು ಅನ್ನುವ ಒತ್ತಾಯ ಮಾಡ್ತಾ ಇದ್ದಾರೆ. ಮತ್ತೆ ಈ ರೀತಿ ಘಟನೆ ಇನ್ನು ಮುಂದೆ ಆಗಬಾರ್ದು, ಸರ್ಕಾರವೂ ಕೂಡ ಈ ಕುರಿತಾಗಿ ಬಹಳ ಸೂಕ್ಷ್ಮ ಇದು, ಇನ್ನು ಮುಂದೆ ಆದರೂ ಕೂಡ ಎಚ್ಚೆತ್ಕೊಳ್ಬೇಕು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆಗೆ ನಾನು ರಂಜಿತ್ ಶ್ರೀಯಾರ್. 22 ವರ್ಷದ ಆ ಬಾಲಕಿಯನ್ನ, ಆ 22 ವರ್ಷದ ಹುಡುಗಿಯನ್ನ ಅಮಾನುಷವಾಗಿ ಕೊಂದು ತುಂಗಭದ್ರಾ ನದಿಯಲ್ಲಿ ಎಸೆತಾರೆ. 4 ದಿನ ಆದ ನಂತರ ಆಕೆಯ ಡೆಡ್ ಬಾಡಿ ಸಿಗುತ್ತೆ. ಏನು ಎತ್ತ ಅಂತ ಹೇಳಿ ನೋಡಿದಾಗ ಪ್ರೀತಿ ಅನ್ನೋ ಕಾರಣಕ್ಕೋಸ್ಕರ ಆ ಹುಡುಗರು ಆಕೆಯನ್ನ ಕೊಲೆ ಮಾಡಿದ್ರು ಅನ್ನೋ ವಿಚಾರ. ಹಾಗಾದ್ರೆ ಕರ್ನಾಟಕ ಎತ್ತ ಸಾಗ್ತಾ ಇದೆ? ಇವತ್ತು BC ಪಾಟೀಲ್ ಅವ್ರನ್ನ ನಾವು ಮಾತಾಡಿಸ್ತೀವಿ, ಏನು ಹೇಳ್ತಾರೆ ಈ ವಿಚಾರದ ಬಗ್ಗೆ ಅನ್ನೋದನ್ನ ಕೇಳೋಣ. ಸರ್, ತಾವು ಗಮನಿಸಿದ್ರಿ ಆ ಸ್ವಾತಿ ಅನ್ನೋ ಹುಡುಗಿಯ ಕೊಲೆಯ ಬಗ್ಗೆ ಇವತ್ತು ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇದೆ. ತಾವು ಅವ್ರ ಮನೆಗೆ ಹೋದಾಗ ತಾವು ಏನು ಕಂಡ್ರಿ? ತಮಗೇನು ವಿಚಾರ ಮುಟ್ಟಿದೆ ಸರ್? ನಾನು ಅವ್ರ ಮನೆಗೆ ಹೋದಾಗ ಅವ್ರ ತಾಯಿ ಇದ್ದರು ಮತ್ತು ಅವ್ರ ಸಂಬಂಧಿಕರೆಲ್ಲ ಇದ್ದರು. ಅವ್ರನ್ನೆಲ್ಲ ನಾನು ಭೇಟಿಯಾಗಿ ಮಾತಾಡಿದಾಗ ಅವ್ರು ಹೇಳಿದ್ದು, ನನ್ನ ಮಗಳು ಆ ಥರ ಇರಲಿಲ್ಲ, ಭಾಳ ಒಳ್ಳೆಯ ತಂದಲ್ಲಿದ್ಲು, ಕೆಲಸ ಮಾಡ್ತಾಯಿದ್ಲು, ಅವಳೇ ನಮ್ಮ ದಾರಿ ದೀಪ ಆಗಿದ್ಲು. ಅವತ್ತು 3ನೇ ತಾರೀಕು ರಾಣೆಬೆನ್ನೂರಿಗೆ ಹೋಗಿ ಬರ್ತೀನಿ ಅಂತ ಹೋದವಳು ಮತ್ತೆ ಬರಲಿಲ್ಲ. ಮಧ್ಯಾಹ್ನ 3 ಗಂಟೆಗೆ ನಾನು ಕೇಳಿದೆ ಎಲ್ಲಿದ್ದೀಯಾ ಅಂತ, ಬರ್ತೀನಿ ಅಂತ ಹೇಳಿದ್ಲು. ನಂತರ ಸಾಯಂಕಾಲ ಫೋನ್ ಮಾಡಿದಾಗ ಸ್ವಿಚ್ ಆಫ್ ಆಗಿತ್ತು. ಆಮೇಲೆ ಎಲ್ಲೋ ಹೋಗಿರಬೇಕು ಸಂಬಂಧಿಕರ ಮನೆ ಅಂತೇಳಿ ನಾವು ಕಾಯ್ತಾಯಿದ್ವಿ, ಬರಲಿಲ್ಲ 2-3 ದಿವಸ. ಆಮೇಲೆ 7ನೇ ತಾರೀಕುವರೆಗೂ ಕಾದು ಕೊನೆಗೆ 7ನೇ ತಾರೀಕಿಗೆ ಒಂದು ಕಂಪ್ಲೇಂಟ್ ಕೊಡಿ ಅಂತ ಯಾರು ಹೇಳಿದರು. ಅದ್ರ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟು ನಂತರ ಗೊತ್ತಾಯಿತು ಹಲಗೇರಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಅವಳು ಹೊಳೆಯಲ್ಲಿ ಅವಳ ಹೆಣ ಸಿಕ್ಕಿತ್ತು. ಆಮೇಲೆ ನಾವೆಲ್ಲ ಹೋಗಿ ನೋಡಿದ್ವಿ, ಆ ಬಟ್ಟೆ ಎಲ್ಲ ನೋಡಿದಾಗ ಅದು ಟ್ಯಾಲಿ ಆಯಿತು, ನಮ್ಮ ಮಗಳದೇ ಆಗಿತ್ತು. ಭಾಳ ನೋವಿಂದ ಅಂದ್ಕೊಂಡು ಹೇಳಿದ್ದಾರೆ. ಅವ್ರ ತಾಯಿ ಸ್ಕೂಲಲ್ಲಿ ಅಡುಗೆ ಮಾಡಿಕೊಂಡು ಜೀವನ ಮಾಡ್ತಾಯಿದ್ದಾಳೆ. 1/2 ಎಕರೆ ಜಮೀನಿದೆ ಅವರಿಗೆ. ಭಾಳ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕಷ್ಟಪಟ್ಟು ಓದಿಸಿದಂಥ ಒಬ್ಬ ಮಗಳು ಇವತ್ತು ವಯಸ್ಸಿಗೆ ಬಂದು ದುಡಿಯೋ ಸಮಯದಲ್ಲಿ ಅವ್ರಿಗೆ ಕೈ ತಪ್ಪಿ ಹೋಗಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಈ ರೀತಿ ನಡೀತಾ ಇರೋದು ನೋಡಿದರೆ ಕರ್ನಾಟಕದಲ್ಲಿ ಯಾವ ರೀತಿ ಸರ್ಕಾರ ನಡೀತಾ ಇದೆ, ವೆರ್ ಇಸ್ ದಿ ಲಾ ಆ್ಯಂಡ್ ಆರ್ಡರ್, ವಾಟ್ ಪೊಲೀಸ್? ಸರ್, ಒಂದು ವಯಸ್ಸಿಗೆ ಬಂದಂತ ಹುಡುಗಿಯನ್ನ ಕೊಂದು ಇವರು ನದಿಯಲ್ಲಿ ಎಸಿತಾರೆ ಅಂತ ಹೇಳಿದ್ರೆ ಎತ್ತ ಸಾಗ್ತಾ ಇದೆ ಕರ್ನಾಟಕದಲ್ಲಿ? ಕಾನೂನಿನ ಭಯ ಎಲ್ಲಿ ಅಂತ? ಕಾನೂನಿನ ಭಯ ಜನಕ್ಕೆ ತಪ್ಪೋಗ್ಬಿಟ್ಟಿದೆ. ಕಾನೂನಿದೆ, ಸರ್ಕಾರ ಇದೆ, ಪೊಲೀಸ್ ಇದೆ, ಕೋರ್ಟ್ ಇದೆ ಅನ್ನೋದು ಮರ್ತು ಬಿಟ್ಟಿದ್ದಾರೆ. ಆಮೇಲೆ ನಾವೇನು ಮಾಡಿದರೂ ದಕ್ಸ್ಕೋಬೋದು ಅನ್ನೋಂಥ ಮನೋಭಾವನೆ ಹಾಗಾಗಿ ಇದೆಲ್ಲ ನಡೀತಾ ಇದೆ. ಸರ್ಕಾರ ಸಂಪೂರ್ಣವಾಗಿ ವೈಫಲ್ಯ ಆಗಿದೆ. ಇವತ್ತು ಗ್ಯಾರಂಟಿ ಅಂತ ಹೇಳಿಕೊಂಡು ಆಡಳಿತದ ಕಡೆಗೆ ಅವ್ರು ಗಮನ ಕೊಡ್ತಾ ಇಲ್ಲ. ಸಂಪೂರ್ಣ ಸರ್ಕಾರ ವೈಫಲ್ಯ ಆಗಿದೆ, ಸರ್ಕಾರ ದಿವಾಳಿಯಾಗಿದೆ. ದಿವಾಳಿ ಅಂಚಿನಲ್ಲಿದ್ದಂಥ ಸರ್ಕಾರ ಇವತ್ತು ಜನರಿಗೆ ರಕ್ಷಣೆಯೂ ಇಲ್ಲ, ಮಾನ ಪ್ರಾಣ ಹಾನಿ ಆಗ್ತಾ ಇದೆ, ಯಾವ ರಕ್ಷಣೆ ಕೊಡದಂಥ ನಿಷ್ಕ್ರಿಯ ಸರ್ಕಾರ ಅಂತ ಹೇಳ್ಬೋದು. ಸರ್, ಈಗ ಚರ್ಚೆ ಇರೋದು ಅತಿಯಾದ ಓಲೈಕೆ. ಆ ಓಲೈಕೆ ಕಾರಣದಿಂದ ನಾವು ಏನು ಮಾಡಿದ್ರು ನಡೆಯುತ್ತೆ ಅನ್ನೋ ಮನಸ್ಥಿತಿಗೆ ಬಂದಿದ್ದಾರೆ ಒಂದು ಸಮುದಾಯದವರು ಅನ್ನೋದು ಒಂದಿಷ್ಟು ಚರ್ಚೆ ಇದೆ. ತಾವು ಇದನ್ನು ಹೇಗೆ ನೋಡ್ತಾ ಇದ್ದೀರಿ? ಖಂಡಿತವಾಗಿ ಯು ಕ್ಯಾನ್ ನೋಡ್ಬೋದು, ಅನಲೈಸ್ ಮಾಡ್ಬೋದು. ಇದು ಒಂದೇ ಅಲ್ಲ, ನಾಟ್ ಓನ್ಲಿ ದಿಸ್ ಇನ್ಸಿಡೆಂಟ್, ದೇರ್ ಆರ್ ಸೋ ಮೆನಿ ಇನ್ಸಿಡೆಂಟ್. ಸಾಕಷ್ಟು ಘಟನೆಗಳು ಪ್ರತಿದಿನ ರಾಜ್ಯದ ಬೇರೆ ಬೇರೆ ಮೂಲೆಗಳಲ್ಲಿ ನಡೀತಾ ಇದ್ದಾವೆ. ಅದಕ್ಕೆ ಸರ್ಕಾರ ನೇರ ಹೊಣೆ ಆಗುತ್ತೆ, ನೇರ ಹೊಣೆ ಆಗಬೇಕಾಗುತ್ತೆ. ಜನರ ಜೀವನದ ಜೊತೆಗೆ ಚೆಲ್ಲಾಟ ಆಡೋದನ್ನು ನಿಲ್ಲಿಸಬೇಕು. ಜಿಹಾದ್ ಅಂತ ಹೇಳ್ತಾ ಇದ್ದಾರೆ, ನೀವು ನೋಡಿದ ಹಾಗೆ ಇದರಲ್ಲಿ ಜಿಹಾದ್ ಇದೆಯಾ? ಜಿಹಾದ್ ಈಗ ಹುಡುಗನ ಸ್ಟೇಟ್ಮೆಂಟ್ ಮೇಲೆ ಗೊತ್ತಾಗುತ್ತೆ ಇದು ಜಿಹಾದ್ ಅಂತ. ಹಿಂದೂ ಯುವಕರು ಕೂಡ ಈ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ವಿಚಾರ, ತಮಗದರ ವಿಚಾರ ತಲುಪಿದೆ? ಹಿಂದೂ ಹುಡುಗರು ಲವಲ್ಲಿ ಇಲ್ಲ ಅಂತ ಗೊತ್ತಿದೆ ನನಗೆ.
ಅಷ್ಟು ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಇದು ಪೊಲೀಸರಿಗೆ ಗೊತ್ತಿರ್ತದೆ, ಯಾಕೆಂದರೆ ಅವ್ರು ಇಂಟ್ರೋಗೇಟ್ ಮಾಡಿದಾಗ ಏನೇನು ವಿಷಯ ಗೊತ್ತಾಗಿದೆ. ಬಟ್ ಎಲ್ಲ ಹಿಂದೂ ಹುಡುಗರು ಇಬ್ಬರು ಸೇರಿಕೊಂಡಿದ್ದಾರೆ. ಒಬ್ಬ ವ್ಯಕ್ತಿಗೆ ಒಬ್ಬಳು ಹುಡುಗಿಯನ್ನ ಕತ್ತು ಹಿಸುಕಿ ಕೊಂದು ಕಾರಿನ ಡಿಕ್ಕಿಯಲ್ಲಿ ಹಾಕೊಂಡು ಆ ನಂತರ ಆಕೆಯನ್ನ ತುಂಗಭದ್ರಾ ನದಿಯಲ್ಲಿ ಎಸೆದು ಈ ಥರದ್ದೆಲ್ಲ ಆಗುತ್ತಂತ ಹೇಳಿದರೆ ಮಾನವೀಯತೆ ಅನ್ನೋದು ನಮ್ಮಲ್ಲಿ ಎತ್ತಸಾಗ್ತಾ ಇದೆ. ಮಾನವೀಯತೆ ಅನ್ನೋದು ನಮ್ಮಲ್ಲಿ ಸತ್ತೋಗಿದೆಯಾ? ಏನಿದು? ಯಾಕೆ ಯುವಕರ ಮನಸ್ಥಿತಿ ಬಗ್ಗೆ ತಮ್ಗೇನು ಅನ್ಸುತ್ತೆ ಸರ್? ನನಗೆ ಅನಿಸುತ್ತೆ ಇದು ಕೇವಲ ಮರ್ಡರ್ ಆಗಿದೆಯೋ ಅಥವಾ ಮರ್ಡರ್ ವಿತ್ ರೇಪ್ ಆಗಿದೆಯೋ ಗೊತ್ತಿಲ್ಲ. ಯಾಕೆಂದರೆ ಒಬ್ಬ ವ್ಯಕ್ತಿ ಕೂಡ ಮಾಡ್ಬೋದು, ಆದರೆ 2-3 ಜನ ಹೋಗಿ ಮಾಡಬೇಕಾದ್ರೆ ದೇರ್ ಶುಡ್ ಬಿ ಸಮಥಿಂಗ್. ಇದನ್ನು ಭಾಳ ಡೀಪಾಗಿ ಇನ್ವೆಸ್ಟಿಗೇಷನ್ ಮಾಡಬೇಕಾಗ್ತದೆ. ಯಾಕೆಂದರೆ ಇದು ಎಚ್ಚರಿಕೆ ಗಂಟೆ ಆಗಬೇಕು ಉಳಿದಂಥ ಆರೋಪಿಗಳಿಗೆ. ಇವತ್ತು ಯುವಕರಿಗೆ ದಾರಿ ತಪ್ತಾ ಇದ್ದಾರೆ. ಯುವಕರು ದಾರಿ ತಪ್ಪಿ ಯಾವ್ಯಾವುದೋ ದಾರಿಯಲ್ಲಿ ಹೋಗ್ತಾ ಇದ್ದಾರೆ. ಇಂಥ ಸಮಯದಲ್ಲಿ ಸರಿಯಾದ ಕ್ರಮ ಜರುಗಿಸದೆ ಹೋದರೆ ಮುಂದೆ ಸಾಕಷ್ಟು ಜನ ಈ ನೋವನ್ನು ಅನುಭವಿಸ್ಬೇಕಾಗುತ್ತೆ. ಏನು ಹೇಳ್ತೀರಿ ಸರ್? ಈ ರೀತಿಯ ಘಟನೆಗಳು ಇವತ್ತು ನಿನ್ನೆ ನಾಳೆ ಅಂತ ಹೇಳಿ ಆಗ್ತಾ ಇದ್ರೆ ಹೇಗೆ? ಸರ್ಕಾರಕ್ಕೆ ತಾವು ಏನು ಹೇಳಿಕ್ಕೆ ಬಯಸ್ತೀರಿ? ಹೇಳಿದೆ ನಾನು, ನಿಷ್ಕ್ರಿಯ ದಿವಾಳಿ ಸರ್ಕಾರ ಅಂತ ಹೇಳಿದೆ. ಅವರಿಗೆ ದೇ ಹ್ಯಾವ್ ಲಾಸ್ಟ್ ಕಂಟ್ರೋಲ್. ಸರ್ಕಾರಕ್ಕೆ ಅಧಿಕಾರಿಗಳ ಮೇಲೆ ಸಂಪೂರ್ಣವಾದಂಥ ಹಿಡಿತ ಹೋಗಿದೆ. ಯಾಕೆಂದರೆ ಎಲ್ಲಿ ನೋಡಿದ್ರಲ್ಲಿ ಭ್ರಷ್ಟಾಚಾರ, ಎಲ್ಲ ಕಡೆಗೂ ಮನಿ ಪ್ಲೇಸ್ ಎವ್ರಿಥಿಂಗ್ ಅನ್ನೋಂಗೆ ಇವತ್ತು ದುಡ್ಡಿನ ಮೇಲೆ ಎಲ್ಲ ನಡೀತಾ ಇದೆ. ಇದು ದುಡ್ಡಿನ ಆಸೆಗೆ ಹೋದಂಥ ಸಂದರ್ಭದಲ್ಲಿ ಯಾವ ಅಧಿಕಾರಿಗಳು ಕೂಡ ಪ್ರಾಮಾಣಿಕತೆಯಿಂದ ಕೆಲಸ ಮಾಡೋಕ್ಕಾಗೋದಿಲ್ಲ. ಸೊ ಅಂಥ ಸಂದರ್ಭ ಈ ಬಂದಿರೋದು ಈ ಬಹುಶಃ ನನ್ನ ಜೀವನದಲ್ಲಿ ಇಷ್ಟು ದುರಾಡಳಿತ ನಿಷ್ಕ್ರಿಯ ಸರ್ಕಾರವನ್ನು ನಾನು ಇದುವರೆಗೂ ನೋಡಿಲ್ಲ. ಸರ್, ಕೊನೆಯದಾಗಿ ಈಗ ಆ ಮೃತ ಸ್ವಾತಿಯ ತಾಯಿಗೆ ತಾವು ಏನು ಹೇಳ್ತೀರಿ? ಕಣ್ಣೀರು ಹಾಕ್ತಾ ಇದ್ದಾರೆ, ಹೋದವರೆಲ್ಲ ಕಣ್ಣೀರು ಹಾಕ್ತಾ ಇದ್ದಾರೆ, ಪಾಪ ಮಗಳನ್ನ ಕಳ್ಕೊಂಡಿದ್ದಾರೆ. ಏನು ಹೇಳ್ತೀರಿ ಸರ್ ತಾವು? ನಾನು ಅವರಿಗೆ ಧೈರ್ಯವಾಗಿರಿ, ಅವರು ಒಂದೇ ಕೇಳಿದ್ದು, ಪಾಪ ನಮಗೆ ನ್ಯಾಯ ಕೊಡಿಸಿ ಅಂತ ಕೇಳಿದರು. ಆಯಿತು, ಅದ್ರ ಬಗ್ಗೆ ನಾನು ನಿನ್ನೆ SP ಅವರಿಗೆ DSP ಅವರಿಗೆಲ್ಲ ಕೂಡ ಮಾತಾಡಿದೆ. ನಂತರ ಕೊನೆಗೆ ಸದ್ಯ ಅವ್ರ ಕಾರ್ಯಕ್ರಮಗಳು ಏನು ಮಾಡಲಿಕ್ಕೆ ನಾನು ಸ್ವಂತ 10,000 ರೂಪಾಯಿನೂ ಕೂಡ ಅವ್ರ ಕೈಯಲ್ಲಿ ಕೊಟ್ಟು ಬಂದಿದ್ದೀನಿ. ನಾವಿದ್ದೇವೆ ನಿಮ್ಮ ಜೊತೆಗೆ, ಧೈರ್ಯವಾಗಿರಿ, ಧೈರ್ಯ ಕಳ್ಕೊಬೇಡಿ ಅನ್ನುವಂಥ ಸಾಂತ್ವನ ಮಾಡಿ ಅವ್ರಿಗೆ ಧೈರ್ಯ ಹೇಳಿ ಬಂದಿದ್ದೇನೆ. ನೋಡಿ, ಇದು ಮಾಜಿ ಸಚಿವ BC ಪಾಟೀಲ್ ಅವರ ಮಾತು. ಆ ಮೂಲಕ ಆ ಯುವತಿಯನ್ನು ಮೃತಪಟ್ಟಿದ್ದಾರೆ ಸಾಂತ್ವನ ಹೇಳೋದರ ಜೊತೆಗೆ ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು, ಆ ಸ್ವಾತಿಗೆ ನ್ಯಾಯ ಸಿಗಬೇಕು ಅನ್ನುವ ಒತ್ತಾಯ ಮಾಡ್ತಾ ಇದ್ದಾರೆ. ಮತ್ತೆ ಈ ರೀತಿ ಘಟನೆ ಇನ್ನು ಮುಂದೆ ಆಗಬಾರ್ದು. ಸರ್ಕಾರವೂ ಕೂಡ ಈ ಕುರಿತಾಗಿ ಬಹಳ ಸೂಕ್ಷ್ಮ, ಇದು ಇನ್ನು ಮುಂದೆ ಆದರೂ ಕೂಡ ಎಚ್ಚೆತ್ತುಕೊಳ್ಬೇಕು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆಗೆ ನಾನು ರಂಜಿತ್ ಶ್ರೀಯಾರ್.